Hello everyone, welcome to Indian Constitution online class. Today's subject Fundamental Rights, ಮೂಲಭೂತ ಹಕ್ಕುಗಳು. ಈಗಾಗಲೇ ನಾವು ಎರಡು ಮೂಲಭೂತ ಹಕ್ಕುಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಮೊದಲನೇದು ರೈಟ್ ಟು ಈಕ್ವಾಲಿಟಿ, ಎರಡನೇದು ರೈಟ್ ಟು ಫ್ರೀಡಮ್. ಸಮಾನತೆಯ ಹಕ್ಕು ಮತ್ತು ಸ್ವತಂತ್ರದ ಹಕ್ಕಿನ ಬಗ್ಗೆ ನಾವು ಇಲ್ಲಿ ಆರ್ಟಿಕಲ್ ವೈಸ್ ಅದನ್ನು ಅಭ್ಯಾಸ ಈಗಾಗಲೇ ಮಾಡಿದ್ದೀವಿ. ಇನ್ ಥರ್ಡ್ ಒನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು, ಆರ್ಟಿಕಲ್ 23 and 24. The right against exploitation given in article 23 and 24 provides for two provisions, namely a. prohibition of traffic in human beings and forced labor, b. prohibition of employment of children below 14 years of age. ಇವು ಎರಡು ರೀತಿಯ ಆರ್ಟಿಕಲ್ಗಳನ್ನು ನಾವು ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಎರಡು ಆರ್ಟಿಕಲ್ಗಳು, ಆರ್ಟಿಕಲ್ 23 and 24. 23ನೇ ಆರ್ಟಿಕಲ್ ನಮಗೆ ಏನು ಹೇಳ್ತಾ ಇದೆ ಅಂದರೆ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವುದು, ಬಾಡಿಗೆಗೆ ಅವುಗಳನ್ನು ಪಡೆಯುವುದು ಶಿಕ್ಷಾರ್ಹ ಅಪರಾಧ. ಮಾನವ ಹಕ್ಕುಗಳನ್ನು ರಕ್ಷಿಸುವಂಥ ಒಂದು ಈ ಹಕ್ಕು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಇನ್ ಸೆಕೆಂಡ್ ಒನ್ ಈಸ್ 14 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. ಅಂದರೆ ಗಣಿ ಕೆಲಸಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಥವಾ ಅಪಾಯಕಾರಕವಾದಂಥ ಕೆಲವು ದುಡಿಮೆಗಳಲ್ಲಿ ಅವರನ್ನು ಬಳಸಿಕೊಳ್ಳಬಾರ್ದು, ಬಳಸಿಕೊಳ್ಳೋದು ನಿಷೇಧ ಅನ್ನೋದು 24ನೆಯ ಒಂದು ಆರ್ಟಿಕಲ್ ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಯಾರಾದರೂ ಅಲ್ಲಿ ಒಂದು ಮಕ್ಕಳನ್ನು ಆ ಒಂದು ಕೆಲಸಕ್ಕೆ ಇಲ್ಲಿ ಇಟ್ಟುಕೊಂಡಿದ್ರು ಅಂತಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಇದು ಶೋಷಣೆಯ ವಿರುದ್ಧ ಹಕ್ಕು ಜಾರಿಯಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಇದು ಯಾವುದು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಕರಿತೀವಿ. ಆರ್ಟಿಕಲ್ 25 to 28. 23 and 24 ಆರ್ಟಿಕಲ್ ನಮಗಿಲ್ಲಿ ಶೋಷಣೆ ವಿರುದ್ಧ ಹಕ್ಕು ಹೇಳಿದರೆ, 25ನೇ ಆರ್ಟಿಕಲ್ದಿಂದ ನಾವು 28ನೇ ಆರ್ಟಿಕಲ್ದವರೆಗೆ ನಾವು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ದ್ಯಾಟ್ ಇಂಡಿಯಾ ಈಸ್ ಎ ಸೆಕ್ಯುಲರ್ ಸ್ಟೇಟ್. ದಿಸ್ ಮೀನ್ಸ್ ದ್ಯಾಟ್ ದ ಸ್ಟೇಟ್ ಶಾಲ್ ನಾಟ್ ಹ್ಯಾವ್ ಎನಿ ರಿಲಿಜಿಯನ್ ಆಫ್ ಇಟ್ಸ್ ಓನ್. ಅಂದರೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥ ವಿಷಯ ನಾವು ಎಲ್ಲಿಂದ ಅಭ್ಯಾಸ ಮಾಡ್ತೀವಿ ಅಂದರೆ ಸಂವಿಧಾನದ ಪೂರ್ವ ಪೀಠಿಕೆಯಿಂದನೇ ಅಭ್ಯಾಸ ಮಾಡ್ತೀವಿ. ಯಾಕಂದರೆ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೆಕ್ಯುಲರ್ ಸ್ಟೇಟ್ ಅನ್ನುವಂಥ ಪದವನ್ನು ಸೇರ್ಪಡೆ ಮಾಡಿದ್ದೀವಿ. ಅದರರ್ಥ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅನ್ನುವಂಥ ಪದವನ್ನು ನಾವು ಸೇರ್ಪಡೆ ಮಾಡಿದ್ದೀವಿ ಅಂತಂದರೆ ನಮ್ಮ ರಾಷ್ಟ್ರವನ್ನು ಜಾತಿ ರಹಿತವಾದಂಥ ರಾಷ್ಟ್ರವನ್ನಾಗಿಸುವಂಥ ಒಂದು ಪ್ರಯತ್ನ. ಅದರಲ್ಲಿ ಮುಖ್ಯವಾಗಿ ಧರ್ಮ ಅನ್ನೋದನ್ನು ನಾವು ಆದಷ್ಟು ಇದು ನಮ್ಮ ಧರ್ಮ, ಇದು ನಿಮ್ಮ ಧರ್ಮ ಅನ್ನುವಂಥ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ನಡೆದುಕೊಳ್ಳುವಂಥ ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಯಾರದ್ದು ಸ್ವಂತದ್ದು ಧರ್ಮ ಅಲ್ಲ. ಒಂದು ಜೀವನಕ್ಕೋಸ್ಕರ ನಾವು ಧರ್ಮವನ್ನು ಆಯ್ಕೆ ಮಾಡಿಕೊಳ್ಬೇಕೇ ವಿನಃ ಧರ್ಮವೇ ಜೀವನ ಅಲ್ಲ ಅನ್ನೋದನ್ನು ಈ ಒಂದು ಹಕ್ಕು ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದರರ್ಥ ಏನಪ್ಪ ಅಂತಂದರೆ, ನಿಮ್ಗೆ ಇಚ್ಛೆ ಬಂದಂಥ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಬೇಡವಾದಂಥ ಧರ್ಮವನ್ನು ಕೈ ಬಿಡಬಹುದು. ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಇನ್ನು 25ರಿಂದ 28ನೇ ಆರ್ಟಿಕಲ್ದಲ್ಲಿರ್ತಕ್ಕಂಥ ಒಂದು ಹಕ್ಕುಗಳ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳ ಕುರಿತು ನಾವು ಅಭ್ಯಾಸ ಮಾಡಬೇಕಾದ್ರೆ, ಫಸ್ಟ್ ಒನ್ ಆರ್ಟಿಕಲ್ 25 ಫ್ರೀಡಮ್ ಆಫ್ ರಿಲಿಜಿಯನ್ ಇನ್ ಇಂಡಿಯಾ. ಇಲ್ಲಿ 25ನೇ ಒಂದು ವಿಧಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಧರ್ಮ ಪಾಲಿಸುವ ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದೆ ಅಂಥೇಳಿ. ಅಂದರೆ ಇದು ನಮ್ಮ ಧರ್ಮ ಅಂಥೇಳಿ ಕಡ್ಡಾಯವಾಗಿ ಅದನ್ನು ಕೊಂಡುಕೊಳ್ಳುವಂತಿಲ್ಲ. ನಿಮಗೆ ಬೇಕಾದಂಥ ಧರ್ಮವನ್ನು, ಇಚ್ಛೆ ಪಟ್ಟಂಥ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಆ ಧರ್ಮದ ಒಂದು ನಿಯಮಗಳನ್ನ ಪಾಲಿಸಬಹುದು ಅಥವಾ ಅದರ ಪ್ರಚಾರ ಕಾರ್ಯಗಳನ್ನು ನಡೆಸಬಹುದು. ಈ ರೀತಿಯಾಗಿ ಒಂದು 25ನೇ ಆರ್ಟಿಕಲ್ ಹೇಳ್ತಾ ಇದೆ. ಇನ್ ನೆಕ್ಸ್ಟ್ ಒನ್ ಆರ್ಟಿಕಲ್ 26 ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಇದಂದರೆ ಏನಪ್ಪ ಅಂತಂದರೆ, ಇಲ್ಲಿ 26ನೇ ಒಂದು ವಿಧಿಯ ಪ್ರಕಾರ ಧಾರ್ಮಿಕ ಪಂಥವು ತನ್ನ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಆಸ್ತಿಯನ್ನು ಹೊಂದುವಂಥ ಒಂದು ಹಕ್ಕನ್ನು ಕೂಡ ನಮಗಿಲ್ಲಿ ನೀಡಲಾಗಿದೆ. ಇಲ್ಲಿ ಹಕ್ಕನ್ನು ಅಂತಂದರೆ ಇಲ್ಲಿ ನಮ್ಮ ಮುಖ್ಯವಾಗಿ ಏನಾಗ್ತದಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ನಾವು ಇಲ್ಲಿ ಹಕ್ಕುಗಳನ್ನು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ ಅಂತಂದರೆ, ಧಾರ್ಮಿಕ ಪಂಥಗಳು ತಮ್ಮದೇ ಆದಂಥ ಕೆಲವು ಸಂಸ್ಥೆಗಳನ್ನು ಸ್ಥಾಪಿಸಿ ಧರ್ಮದ ಉದ್ಧಾರಕ್ಕೋಸ್ಕರ ಪ್ರಜೆಗಳಿಂದ
ಒಂದು ದೇಣಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡುವಂಥ ಅಥವಾ ಆಸ್ತಿಯನ್ನು ಗಳಿಸುವಂಥ, ಧರ್ಮದ ಹೆಸರಿನಲ್ಲಿ ಆಸ್ತಿಯನ್ನು ಗಳಿಸುವಂಥ ಒಂದು ಸ್ವಾತಂತ್ರ್ಯದ ಒಂದು ಹಕ್ಕು ಕೂಡ ನಮಗೆ ಇಲ್ಲಿ ದೊರೆತಿದೆ ಅನ್ನೋದು ಆರ್ಟಿಕಲ್ 26 ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ನೆಕ್ಸ್ಟ್ ಒನ್ ಆರ್ಟಿಕಲ್ 27, ಫ್ರೀಡಮ್ ಫ್ರಮ್ ಟ್ಯಾಕ್ಸಸ್ ಫಾರ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್. ಆರ್ಟಿಕಲ್ 27 ಅಂದರೆ 27ನೇ ವಿಧಿಯ ಪ್ರಕಾರ ಧರ್ಮ ಪ್ರಚಾರ ಹಾಗೂ ರಕ್ಷಣಾರ್ಥವಾಗಿ ಕೈಗೊಳ್ಳುವ ಕ್ರಮಕ್ಕೆ ಯಾರೂ ತೆರಿಗೆ ಕೊಡಬೇಕಾಗಿಲ್ಲ. ಇಲ್ಲಿ ನೋಡಿರಿ, ಫಸ್ಟ್ ಒನ್ ನಾವೀಗಾಗಲೇ 26 ಆರ್ಟಿಕಲ್ನ ಪ್ರಕಾರ ಏನಂದ್ವಿ, ಧರ್ಮದ ಹೆಸರಿನಲ್ಲಿ ಅಥವಾ ಆ ಸಂಸ್ಥೆಗಳನ್ನು ಕಟ್ಟಿ ಆ ಸಂಸ್ಥೆಗಳ ಮೂಲಕ ಒಂದು ಆಸ್ತಿಯನ್ನು ನಾವು ಹೊಂದುವಂತಹ, ಆಸ್ತಿಯ ಒಂದು ರಕ್ಷಣೆಯನ್ನು ಮಾಡುವಂಥ ಅಧಿಕಾರ ಇದೆ ಅಂತ ಹೇಳ್ತೀವಿ. ಆದರೆ ಆರ್ಟಿಕಲ್ 27 ಏನು ಹೇಳ್ತಾ ಇದೆ, ಯಾವುದೇ ಧರ್ಮದ ಒಂದು ಆಧಾರವಾಗಿಟ್ಟುಕೊಂಡು ಒಂದು ತೆರಿಗೆಯನ್ನು ಪ್ರಜೆಗಳಿಂದ ಸ್ವೀಕಾರ ಮಾಡಬಾರ್ದು. ಅವ್ರ ಇಚ್ಛೆ ತೆರಿಗೆ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಒತ್ತಾಯಪೂರ್ವಕವಾಗಿ ಅವ್ರ ಮೇಲೆ ಹಾಕುವಂತಿಲ್ಲ. ನಿಮಗೆ ಇಚ್ಛೆ ಇದೆಯಾ ನೀವು ಕೊಡಬಹುದು, ಇಷ್ಟೇ ಅಂತಲ್ಲ, ನೀವು ಎಷ್ಟು ಮನಸ್ಸಿಗೆ ಬರ್ತದನೋ ಅಷ್ಟು ದುಡ್ಡನ್ನು ನಾವು ಕೊಡಬಹುದು, ಇಲ್ಲವಾದಾಗ ಬಿಟ್ಟು ಬಿಡ್ಬೋದು. ಇಲ್ಲ ನೀವು ಧರ್ಮದ ಒಂದು ಏಳಿಗೆಗೋಸ್ಕರ ನೀವು ದುಡ್ಡನ್ನು ಕೊಟ್ಟಿಲ್ಲ, ತೆರಿಗೆಯನ್ನು ನೀವು ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವಂಥ ಅಧಿಕಾರ ಯಾವುದೇ ಸರ್ಕಾರಕ್ಕೂ ಕೂಡ ಇಲ್ಲ. ಹಾಗಾಗಿ ಅವರ ಇಚ್ಛೆ ಪ್ರಕಾರ ಕೊಟ್ಟರು ಸ್ವೀಕಾರ ಮಾಡಬಹುದು, ಇಲ್ಲವಾದಾಗ ಬಿಡ್ಬೋದು. ಅಂದರೆ ಯಾವುದೇ ಒಂದು ತೆರಿಗೆ ರೂಪದಲ್ಲಿ ಪ್ರಜೆಗಳ ಮೇಲೆ ಹಣದ ಒತ್ತಡವನ್ನು ಹಾಕುವಂತಿಲ್ಲ ಅನ್ನೋದು ಆರ್ಟಿಕಲ್ 27 ಇಲ್ಲಿ ಹೇಳಿಕೊಡ್ತಾ ಇದೆ. ನೆಕ್ಸ್ಟ್ ಒನ್ ಯಾವುದು ಅಂದರೆ ಇಲ್ಲಿ ಆರ್ಟಿಕಲ್ 28, ಪ್ರೊಹಿಬಿಷನ್ ಆಫ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ಸ್ಟೇಟ್ ಆ್ಯಡೆಡ್ ಇನ್ಸ್ಟಿಟ್ಯೂಷನ್. ಇಲ್ಲಿ 28ನೇ ಆರ್ಟಿಕಲ್, ಪರ್ಟಿಕ್ಯುಲರ್ ಆಗಿ ಒಂದು ಈ 28ನೇ ಆರ್ಟಿಕಲನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅಂದರೆ, ಯಾವುದೇ ಸರ್ಕಾರದ ಸಹಾಯಧನದ ಮೂಲಕವೇ ಒಂದು ನಡೆಸಲ್ಪಡುತ್ತಿರುವಂತಹ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಧರ್ಮ ಪ್ರಚಾರಾತ್ಮಕ ಶಿಕ್ಷಣವನ್ನು ಕೊಡಬಾರದು. ಅಂದರೆ ಸರ್ಕಾರದ ವತಿಯಿಂದ ಸ್ಥಾಪನೆಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಧರ್ಮದ ಪ್ರಚಾರ ಇದರರ್ಥ ಒಂದು ಇದು ನಮ್ಮ ಧರ್ಮ, ಇದು ಹಿಂದೂ ಧರ್ಮ ಶ್ರೇಷ್ಠ ಅಥವಾ ಮುಸ್ಲಿಂ ಧರ್ಮ ಶ್ರೇಷ್ಠ ಅಥವಾ ಇನ್ನೆಲ್ಲ ಧರ್ಮಗಳ ಬಗ್ಗೆ, ಒಂದೊಂದು ಧರ್ಮಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಶ್ರೇಷ್ಠ ಮತ್ತೊಂದು ಕನಿಷ್ಠ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಚಾರಗಳನ್ನು ಮಾಡುವಂತಿಲ್ಲ. ಎಲ್ಲದರಲ್ಲಿಯೂ ಕೂಡ ತಟಸ್ಥ ಭಾವನೆ ಇಟ್ಟುಕೊಂಡು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮಗೆ ನೀಡಿದ್ದಾರೆ ಹೊರತಾಗಿ ಧರ್ಮದ ಆಯ್ಕೆ ಅಥವಾ ಧರ್ಮದ ಪ್ರಚಾರವನ್ನು ಮಕ್ಕಳಿಗೆ ಶೈಕ್ಷಣಿಕ ಒಂದು ಸಂಸ್ಥೆಗಳಲ್ಲಿ ಬೋಧಿಸುವಂತಿಲ್ಲ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಆ ಪ್ರಕಾರವಾಗಿ ನಾವು ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಅಭ್ಯಾಸ ಮಾಡ್ತೀವಿ. ಅಂದರೆ 25ನೇ ಆರ್ಟಿಕಲ್ದಿಂದ 28ನೇ ಆರ್ಟಿಕಲ್ದವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಯಾವುದು ಅಂತಂದರೆ ಇಲ್ಲಿ ಮುಂದಿಂದು 5ನೆಯ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ನಾವು ಕರಿತೀವಿ, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆರ್ಟಿಕಲ್ 29 ಆ್ಯಂಡ್ 30. ಈ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಆರ್ಟಿಕಲ್ 29 ಮತ್ತು 30. ಈ ಹಕ್ಕುಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಇಲ್ಲೇನಪ್ಪ ಅಂತಂದ್ರೆ ಈ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇರೋದೇ ಅಲ್ಪಸಂಖ್ಯಾತರ ಏಳಿಗೆಗೋಸ್ಕರ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಅಲ್ಪಸಂಖ್ಯಾತರು ಅಂದರೆ ಯಾರು? ಆರ್ಥಿಕವಾಗಿ ಅಥವಾ ಈ ಒಂದು ಸಾಮಾಜಿಕವಾಗಿ ಹಿಂದುಳಿದಂಥವರು ಅಂತ ಅನ್ಬೋದು. ಮುಖ್ಯವಾಗಿ ಪ್ರಾತಿನಿಧಿತ್ವ ಯಾರ್ಯಾರಿಗೆ ಸಿಕ್ಕಿಲ್ಲವೋ ಅವರೆಲ್ಲರೂ ಕೂಡ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಬರುವಂಥವರು, ಅಥವಾ ಕಮ್ಮಿ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಪ್ರಾತಿನಿಧಿತ್ವ ಇಲ್ಲದೇ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅಂತ ಹೇಳಿ ನಾವು ಕರಿತೀವಿ. ಆ ವ್ಯಕ್ತಿಗಳ ಗುಂಪಿಗೆ ಅಲ್ಪಸಂಖ್ಯಾತ ವರ್ಗ ಅನ್ನುವಂಥ ಹೆಸರನ್ನು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಹಾಗಾದರೆ ಆರ್ಟಿಕಲ್ 29 ಮತ್ತು 30ಯಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುವು ಅನ್ನೋದನ್ನು ನೋಡಬೇಕಾದ್ರೆ, ಫಸ್ಟ್ ಒನ್ ಆರ್ಟಿಕಲ್ 29ದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನೋದನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಅಭ್ಯಾಸ ಮಾಡ್ತೀವಿ. ಆರ್ಟಿಕಲ್ 29 ಪಾರ್ಟ್ 1ದ ಪ್ರಕಾರ ಮೈನಾರಿಟೀಸ್ ರೈಟ್ ಟು ಕನ್ಸರ್ವ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಅಂದರೆ 29 ಭಾಗ 1ರ ಪ್ರಕಾರ ಪ್ರತಿ ಅಲ್ಪಸಂಖ್ಯಾತರು ತಮ್ಮ ಭಾಷೆಗೆ ಹಾಗೂ ಸಂಸ್ಕೃತಿಯನ್ನು ರಕ್ಷಿಸುವಂಥ ಒಂದು ಹಕ್ಕು, ತಮ್ಮ ಭಾಷೆ, ತಮ್ಮ ಲಿಪಿ, ತಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂಥ ಅಧಿಕಾರವನ್ನು ನಮಗೆ ಭಾರತದ ಒಂದು ಸಂವಿಧಾನ ನೀಡಿದೆ ಅನ್ನೋದನ್ನು, ಅಂದರೆ ಅಲ್ಪಸಂಖ್ಯಾತರಾಗಿದ್ದರೂ ಚಿಕ್ಕವಾದಂಥ ಒಂದು ಸಮುದಾಯವಾಗಿದ್ದರೂ ಕೂಡ ಅದಕ್ಕೂ ಕೂಡ ಪ್ರಾತಿನಿಧ್ಯ ನಮ್ಮ ಸಂವಿಧಾನ ನೀಡಿದೆ ಅನ್ನೋದನ್ನು ಈ ಹಕ್ಕಿನ ಮೂಲಕ ನಾವಿಲ್ಲಿ ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 29(2) ಪಾರ್ಟ್ 2 ಅನ್ನೋದನ್ನು ನಾವೆಲ್ಲ ಅಭ್ಯಾಸ ಮಾಡ್ತೀವಿ. ಗ್ಯಾರಂಟೀಸ್ ಎವ್ರಿ ಸಿಟಿಜನ್ ದ ರೈಟ್ ಟು ಅಡ್ಮಿಷನ್ ಟು ಇನ್ಸ್ಟಿಟ್ಯೂಷನ್ಸ್ ಮೇಂಟೈನ್ಡ್ ಬೈ ದ ಸ್ಟೇಟ್. ಆರ್ಟಿಕಲ್ 29
ಮತ್ತು 2 ಅನ್ನುವಂಥ ಒಂದು ಪಾಠದಲ್ಲಿ ನಾವು ಅಭ್ಯಾಸ ಮಾಡಬೇಕಾದ್ರೆ ಸರ್ಕಾರದಿಂದ ಧನ ಸಹಾಯವನ್ನು ಪಡೆಯುವಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ವ್ಯಕ್ತಿಯು ಪ್ರವೇಶವನ್ನು ನೀಡುವಾಗ ಧರ್ಮ, ಜಾತಿ, ಜನಾಂಗ ಅನ್ನುವಂಥದ್ದನ್ನು ಪರಿಗಣಿಸಬಾರದು ಅಥವಾ ಆ ರೀತಿಯಲ್ಲಿ ಭೇದ ಭಾವವನ್ನು ಮಾಡಬಾರದು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಪ್ರಾತಿನಿಧಿತ್ವ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಅಂಥೇಳಿ ಅವರನ್ನು ಶೈಕ್ಷಣಿಕ ಸಂಸ್ಥೆಗಳಿಂದ ವಂಚಿತರನ್ನಾಗಿಸುವಂಥ ಒಂದು ಅವಕಾಶ ಇಲ್ಲಿ ಇಲ್ಲ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆರ್ಟಿಕಲ್ 29ದಲ್ಲಿ 2 ಪ್ರಕಾರಗಳನ್ನ ಅಭ್ಯಾಸ ಮಾಡ್ತೀವಿ. ಅಂದರೆ ಅಲ್ಪಸಂಖ್ಯಾತರಿಗೆ ತಮ್ಮ ಭಾಷೆ, ತಮ್ಮ ಲಿಪಿ, ತಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂಥ ಹಕ್ಕು ಕೊಟ್ಟರೆ, ಅದೇ 29 ಪಾರ್ಟ್ 2ದಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರ ಒಂದು ಪ್ರವೇಶ ಪತ್ರವನ್ನು ಅವರಿಗೆ ಕೊಡುವಂಥ ಸಂದರ್ಭದಲ್ಲಿ ಭೇದ ಭಾವ, ನೀವು ಅಲ್ಪಸಂಖ್ಯಾತರು, ಕೆಳ ಜನಾಂಗದವರು ಅಂಥೇಳಿ ಅಥವಾ ಜಾತಿಯನ್ನು ಆಧರಿಸಿಕೊಂಡು ಅವರನ್ನು ಭೇದ ಭಾವವನ್ನು ಮಾಡದೇ ಇರುವಂಥ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಈ ಒಂದು ಸ್ವತಂತ್ರದ ಹಕ್ಕು ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಇನ್ ಆರ್ಟಿಕಲ್ 30. ಆರ್ಟಿಕಲ್ 30ಯ ಪ್ರಕಾರ ನಾವೆಲ್ಲ ಅಭ್ಯಾಸ ಮಾಡಬೇಕಾದ್ರೆ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಡ್ಮಿನಿಸ್ಟರ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ಮುಖ್ಯವಾಗಿ ಇಲ್ಲಿ ಆರ್ಟಿಕಲ್ 30ರ ಪ್ರಕಾರ ನಾವು ಏನು ಅಭ್ಯಾಸ ಮಾಡ್ತೀವಿ ಅಂದರೆ ಎಲ್ಲ ಭಾಷಿಕ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೂ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಅಧಿಕಾರ ಉಂಟು. ಆ ಸಹಾಯಧನವನ್ನು ಕೊಡುವ ಸಂದರ್ಭದಲ್ಲಿ ಸರ್ಕಾರವು ಇಂಥ ಸಂಸ್ಥೆಗಳ ವಿಷಯದಲ್ಲಿ ಭೇದ ಭಾವವನ್ನು ಮಾಡಬಾರದು. ಸರ್ಕಾರ ಎಲ್ಲರಿಗೂ ಕೂಡ ಸಹಾಯ ಮಾಡ್ತದ ಅನ್ನುವಂಥದ್ದನ್ನು ನಾವೆಲ್ಲ ಅಭ್ಯಾಸ ಮಾಡ್ತೀವಿ. ಆದರೆ ಸಹಾಯಧನವನ್ನು ಮಾಡುವಂಥ ಸರ್ಕಾರ ಯಾವುದೇ ರೀತಿಯಾದಂಥ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಅಂಥೇಳಿ ಭೇದ ಭಾವವನ್ನು ಮಾಡಬಾರ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಎಲ್ಲ ಧರ್ಮ, ಎಲ್ಲ ಜನಾಂಗದವರಿಗೂ ಕೂಡ ಸಮಾನ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಆರ್ಟಿಕಲ್ 30 ಅನ್ನೋದು ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಆ ಸರ್ಕಾರ ಮತ್ತಷ್ಟು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಸಹಾಯವನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತಾ ಇದೆ. ಹಾಗಾಗಿ ನೋಡ್ಬೋದು ನೀವು ಈಗಾಗಲೇ ಅಲ್ಪಸಂಖ್ಯಾತರಿಗೆ ವಿಶೇಷ ಪ್ರಾತಿನಿಧಿತ್ವ ಅಥವಾ ಸ್ಕಾಲರ್ಶಿಪ್ ಹಣವನ್ನು ಅಥವಾ ಇನ್ನಿತರ ಸೌಕರ್ಯಗಳನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಅಂದರೆ ಮೂಲಭೂತ ಹಕ್ಕುಗಳಲ್ಲೇ ಅದು ಜಾರಿಯಲ್ಲಿದೆ, ಅಲ್ಪಸಂಖ್ಯಾತರನ್ನು ಕಡೆಗಣಿಸಬಾರದು ಅಂಥೇಳಿ. ಇವು ಏನಪ್ಪ ಅಂತಂದರೆ ಇಲ್ಲಿ ಒಂದು 5 ಪ್ರಕಾರದ ಸಂವಿಧಾನದ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ನೆಕ್ಸ್ಟ್ ಆರ್ಟಿಕಲ್ 30 ಆದ ನಂತರದಲ್ಲಿ ಆರ್ಟಿಕಲ್ 31 ಅನ್ನೋದು ನಮ್ಮ ಭಾರತದ ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅದನ್ನು ತೆಗೆದು ಹಾಕಲಾಗಿದೆ. ಅದು ಯಾವುದು ಅಂತಂದರೆ ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು ಅಂತೇಳಿ ನಾವು ಕರಿತೀವಿ. ಆ ಆಸ್ತಿಯ ಹಕ್ಕನ್ನು ಸರ್ಕಾರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತಿದ್ದುಪಡಿಗಳ ಮೂಲಕ ಅದನ್ನು ತೆಗೆದು ಹಾಕಿದೆ. ಒಂದು ಸಂವಿಧಾನದ 44ನೇ ಒಂದು ತಿದ್ದುಪಡಿಯ ಮೂಲಕ 44th ಅಮೆಂಡ್ಮೆಂಟ್ ಸಿಸ್ಟಮ್ದ ಮೂಲಕ ಒಂದು ರೈಟ್ ಟು ಪ್ರಾಪರ್ಟಿ ಅನ್ನುವಂಥ ಒಂದು ಹಕ್ಕನ್ನು ನಾವು ಅದರಿಂದ ತೆಗೆದು ಹಾಕಿದ್ದೀವಿ. ಹಾಗಾಗಿ ಆರ್ಟಿಕಲ್ 31 ಅನ್ನೋದು ಸಂವಿಧಾನದ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಈಗ ಇಲ್ಲ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಲಾಸ್ಟ್ ಒನ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಅಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂಥೇಳಿ ನಾವು ಕರಿತೀವಿ. ಆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವೊಂದು ಈ ಹಕ್ಕು ಯಾರಿಗೆ ಮೀಸಲು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈಗೇನು ನಾವು ಮೇಲಿನ ಒಂದು 5 ಪ್ರಕಾರದ ಹಕ್ಕುಗಳನ್ನ ಅಭ್ಯಾಸ ಮಾಡಿದ್ವಿ, ಆ ಎಲ್ಲ ಹಕ್ಕುಗಳಿಗೆ ಪ್ರಾತಿನಿಧಿತ್ವ ಸಿಗಬೇಕಾದರೆ ಈ ಕೊನೆಯ ಹಕ್ಕು ನಮಗೆ ಕಂಪಲ್ಸರಿಯಾಗಿ ಇರಲೇಬೇಕು. ಇದರ ಅರ್ಥ ಏನು? ಈ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಈ ಪ್ರತಿಯೊಂದು ಹಕ್ಕುಗಳಲ್ಲಿ ಕಂಪಲ್ಸರಿ ಇರಬೇಕಾದಂಥ ಒಂದು ಹಕ್ಕು ಅಂಥೇಳಿ ನಾವು ಕರಿತೀವಿ. ಈ ಒಂದು ಹಕ್ಕಿನಲ್ಲಿ ಏನಂತದ ಮಹತ್ವಪೂರ್ಣವಾದಂಥ ವಿವರಣೆ ಇದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಆರ್ಟಿಕಲ್ 32 ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದೆ. ಅಂದರೆ ಆರ್ಟಿಕಲ್ 32ನೇ ವಿಧಿಯ ಪ್ರಕಾರ ಸಂವಿಧಾನದ ಹೃದಯ ಮತ್ತು ಆತ್ಮವಿದ್ದಂತೆ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಆ ಪ್ರಕಾರವಾಗಿ ಈ ಸಂವಿಧಾನದ ಒಂದು ಪರಿಹಾರಾತ್ಮಕವಾದಂಥ ಹಕ್ಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾದ್ರೆ ಮುಖ್ಯವಾಗಿ 32ನೇ ಆರ್ಟಿಕಲ್ ಅನ್ನೋದೇ ಒಂದು ಇಡೀ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇನ್ನುಳಿದ ಎಲ್ಲ ಪ್ರಾತಿನಿಧ್ಯ ಈ ಒಂದು ಮೇಲಿನ ಹಕ್ಕುಗಳು ನಮ್ಗೆ ಬೇಕಾಗಿದ್ದು ಅಂತಂದರೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನಮಗಿದ್ದಾಗ ಮಾತ್ರ ಅವುಗಳು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ತವೆ ಅನ್ನೋದನ್ನು ನಾವೆಲ್ಲ ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಈ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿರುವಂಥ ವಿಷಯ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇರವಾಗಿ ಮನವಿ ಮಾಡಿಕೊಳ್ಳಲಿಕ್ಕೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ಅವಕಾಶ ಇದೆ.
ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನಮಗಿತ್ತು ಅಂತಂದರೆ ನಾವು ನೇರವಾಗಿ ಸಂವಿಧಾನದ ಒಂದು ಮೂಲಕನ ನಾವು ಕೇಸನ್ನು ದಾಖಲಿಸಬಹುದು ಅಥವಾ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು, ಮನವಿಗಳನ್ನು ಸಲ್ಲಿಸಬಹುದು. ಮಧ್ಯವರ್ತಿಯಾಗಿ ಯಾವುದೇ ಅಧಿಕಾರಿಗಳ ಸಹಾಯವನ್ನು ಪಡೆದುಕೊಳ್ಳದೆ ನೇರವಾಗಿ ಕೋರ್ಟ್ನ ಸಹಾಯದಿಂದ ನಾವು ನಮಗೆ ಸಿಗದೇ ಇರತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶ ನಮಗೆ ದೊರೆತಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಆ ಪ್ರಕಾರವಾಗಿ ಇಲ್ಲಿ ಎಲ್ಲ ಹಕ್ಕುಗಳನ್ನು ರಕ್ಷಿಸುವಂಥ ಒಂದು ವ್ಯವಸ್ಥೆ ಅಂತಂದರೆ ಅದು ನಮ್ಮ ಸಂವಿಧಾನದ ಮೂಲಕ ನಮಗೆ ಒಂದು ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಸಿಕ್ಕಿದೆ. ಅದೇ ರೀತಿಯಾಗಿ ನ್ಯಾಯಾಲಯ ಅನ್ನೋದು ಒಂದು ರಿಟ್ ಅರ್ಜಿಗಳನ್ನು ಸಲ್ಲಿಸುವುದರ ಮೂಲಕ, ನ್ಯಾಯಾಲಯಕ್ಕೆ ನಾವು ರಿಟ್ ಅರ್ಜಿಗಳನ್ನು ಸಲ್ಲಿಸುವುದರ ಮೂಲಕ ನಾವೇನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಬಹುದು. ಹಾಗಾದರೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ಆಜ್ಞೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಸಾಮಾನ್ಯ ಪ್ರಜೆಗಳಾದಂಥ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿರುವಂಥದ್ದು. ಹಾಗಾದರೆ ಆ ರಿಟ್ ಆಜ್ಞೆಗಳು ಯಾವುವು? ಟೈಪ್ಸ್ ಆಫ್ ರಿಟ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ತಡೆಯಾಜ್ಞೆಗಳು. ಒಂದು ತಡೆಯಾಜ್ಞೆಗಳು ಅಂತಂದರೆ ಆರ್ಟಿಕಲ್ 32 ಪ್ರಕಾರ ಕೆಲವೊಂದು ರಿಟ್ಗಳನ್ನು ಉಲ್ಲೇಖನವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗಾದರೆ ಅವು ಯಾವ್ಯಾವು ಅನ್ನೋದನ್ನು ಅಥವಾ ಅದರೊಳಗಿರ್ತಕ್ಕಂಥ ವಿಷಯ ಯಾವುದು ಅನ್ನೋದರ ಕುರಿತು ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗ್ತಾ ಇದೆ. ಅದರಲ್ಲಿ ಫಸ್ಟ್ ಒನ್ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ಬಂಧಿ ಪ್ರತ್ಯಕ್ಷೀಕರಣ ಅಂಥೇಳಿ ನಾವು ಕರಿತೀವಿ. ರಿಟ್ ಟು ಹೇಬಿಯಸ್ ಕಾರ್ಪಸ್. You may have the body. This is an order passed by the court asking a person. ಅಂದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಯಾವುದೇ ನಾಗರಿಕನನ್ನು ಅನಧಿಕೃತವಾಗಿ ಬಂಧಿಸಿ ಸ್ಥಾನಬದ್ಧತೆಯಲ್ಲಿ ಇರಿಸಿದಾಗ ಈ ರಿಟ್ಟನ್ನು ಉಪಯೋಗಿಸಲಾಗುತ್ತದೆ. ಅಂದರೆ ನ್ಯಾಯಾಲಯವು ಬಂಧಿಸಿರುವ ಒಂದು ಅಧಿಕಾರಿಗಳಿಗೆ ಈ ಆಜ್ಞೆಯನ್ನು ಹೊರಡಿಸುವಂಥದ್ದು ಅಂತ ಹೇಳಿ ಕರಿಬೋದು. ಇದರರ್ಥ ಅನಧಿಕೃತವಾಗಿ ಬಂಧಿಸಿದರೆ ಆ ಒಂದು ಬಂಧನಕ್ಕೆ ಕಾರಣ ಏನು ಅನ್ನೋದನ್ನು ನಮಗೆ ತಿಳಿಸಿಕೊಡ್ಬೇಕಾಗ್ತಾ ಇದೆ. ಅವನು ತಿಳಿಸಿಕೊಡಲಿಲ್ಲ ಅಂತಂದರೆ ಅವನ ವಿರುದ್ಧ ನ್ಯಾಯಾಲಯ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದು ಅಂದರೆ ಮಾನವ ಹಕ್ಕುಗಳ ರಕ್ಷಣೆ ಸಲುವಾಗಿರ್ತಕ್ಕಂಥದ್ದು. ಇದು ಒಂದು ಹೇಬಿಯಸ್ ಕಾರ್ಪಸ್ ಅಂತ ಹೇಳಿ ನಾವು ಕರಿತೀವಿ. ಈಗಾಗಲೇ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಂದರೆ ಸ್ವತಂತ್ರದ ಹಕ್ಕಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅನಧಿಕೃತವಾಗಿ ಬಂಧಿಸಬಾರ್ದು. ಬಂಧಿಸಿದರೆ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವನನ್ನು ಹಾಜರುಪಡಿಸಬೇಕು ಅಂತ ಹೇಳಿ ಆ ವ್ಯವಸ್ಥೆಗೆ ಇದು ಒಂದೇನಪ್ಪ ಅಂತಂದ್ರೆ ರಿಟ್ ಅರ್ಜಿ ಅಂತ ಕರಿತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿ ಪ್ರತ್ಯಕ್ಷೀಕರಣ ಅಂದರೆ ಯಾವೊಬ್ಬ ವ್ಯಕ್ತಿಯನ್ನು ಬಂಧಿಸ್ತೀರಿ ಅದಕ್ಕೆ ಸಕಾರಣಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಅಥವಾ ಸಮೀಪದ ಯಾವುದೇ ನ್ಯಾಯಾಲಯದಲ್ಲಿ ಆ ಒಂದು ವಿವರಣೆಯನ್ನು ಅಲ್ಲಿ ನೀಡಬೇಕಾಗ್ತಾ ಇದೆ. ನೀಡಲಿಲ್ಲ ಅಂತಂದರೆ ಆ ಒಂದು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದನ್ನು ಸಾಬೀತು ಮಾಡಿದಂಗೆ ಆಗ್ತಾ ಇದೆ. ಇದು ಒಂದು ಮೊದಲನೇ ರೀತಿಯ ರಿಟ್ ಅರ್ಜಿ. ಅಂದರೆ ಆ ರೀತಿಯಾದಂಥ ಚಟುವಟಿಕೆಗಳು ನಡೆದಿದ್ದು ಅಂತಂದರೆ ಇದನ್ನು ನಾವು ಈ ಕ್ರಿಯೆಗಳನ್ನು ಕೈಗೊಳ್ಳಬಹುದು ಅಥವಾ ಕೋರ್ಟ್ಗಳಿಗೆ ನಾವು ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಮ್ಯಾಂಡಮಸ್, ಮಹಾದೇಶ. ಈ ಮ್ಯಾಂಡಮಸ್ ಅನ್ನುವಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥದ್ದು ಯಾವ್ಯಾವುದು ಒಂದು ವ್ಯವಸ್ಥೆ ನಾವು ಇಲ್ಲಿ ನೋಡ್ತೀವಿ ಅಂತಂದರೆ ಮುಖ್ಯವಾಗಿ ನಾವು ಆಜ್ಞಾಪಿಸುತ್ತೇವೆ ಅನ್ನುವಂಥ ಮಹಾದೇಶ. ಇದರರ್ಥ ಏನು? ನಾವು ಆಜ್ಞಾಪಿಸುತ್ತೇವೆ ಎಂದು ಅರ್ಥವನ್ನು ನೀಡುವಂಥದ್ದು. ಯಾವುದೇ ಅಧಿಕಾರಿಯು ತಾನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಅವನಿಂದ ಆ ಕರ್ತವ್ಯವನ್ನು ಮಾಡಿಸುವಂತೆ ಈ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ. ಅಂದರೆ ನೋಡ್ರಿ, ಒಬ್ಬ ಉತ್ತಮ ಅಧಿಕಾರಿಗಳಿಗಿಂತ ಸಾಮಾನ್ಯ ವ್ಯಕ್ತಿಗಳಿಗೆ ಎಷ್ಟರ ಮಟ್ಟಿಗೆ ನಾವು ಉನ್ನತ ಅಧಿಕಾರವನ್ನು ಕೊಟ್ಟಿದ್ದೀವಿ ಅನ್ನೋದು ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟವಾಗಿ ಅಭ್ಯಾಸ ಮಾಡಿದ ನಂತರದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಆ ರೀತಿಯಾಗಿ ಏನು ಅಂತಂದರೆ ಇಲ್ಲಿ ಮ್ಯಾಂಡಮಸ್ ಅನ್ನುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾದ್ರೆ ದ ಆರ್ಡರ್ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತಾ ಇದೆ. ಆರ್ಡರ್ ಮಾಡುವಂಥದ್ದು, ಯಾರು ಆರ್ಡರ್ ಮಾಡುವಂಥದ್ದು? ಸರ್ವೋಚ್ಚ ನ್ಯಾಯಾಲಯ. ಯಾರಿಗೆ ಮಾಡ್ತಾ ಇದೆ? ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯ ಅಧಿಕಾರಿಗಳಿಗೆ ಮಾಡಬೇಕಾದ್ರೆ ಅಲ್ಲಿ ಮಾಡಿರುವಂಥ ತಪ್ಪು ಏನು ಅಂತಂದ್ರೆ, ಒಬ್ಬ ಆಡಳಿತಾಧಿಕಾರಿ, ಯಾವುದೇ ಸರ್ಕಾರಿ ಅಧಿಕಾರಿ ತನ್ನ ಕೆಲಸಕ್ಕಾಗಿ, ತಾನು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಸರ್ಕಾರಿ ವೇತನವನ್ನು ಪಡೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅದೇ ಸರ್ಕಾರಿ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ಅಥವಾ ಪ್ರಜೆಗಳಿಗೆ ಸರಿಯಾಗಿ ಸ್ಪಂದಿಸದೇ ಇದ್ದಾಗ ಅವನ ವಿರುದ್ಧ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ. ಯಾಕೆ ಅಂತಂದರೆ ಇಲ್ಲಿ ನಾವು ಆಜ್ಞಾಪಿಸ್ತೇವೆ, ಇದರರ್ಥ ಏನೋ ನಿನಗೆ ವಹಿಸಿಕೊಟ್ಟಂಥ ಕೆಲಸವನ್ನು ನೀನು ಅಚ್ಚುಕಟ್ಟಾಗಿ ಮಾಡು, ನಿನ್ನ ಕರ್ತವ್ಯವನ್ನು ನೀನು ತಪ್ಪದೇ ಮಾಡು ಅನ್ನುವಂಥ ರೀತಿಯಲ್ಲಿ ಹೊರಡಿಸುವಂಥ ಒಂದು ಆದೇಶ. ಈ ರೀತಿಯಾಗಿ ಒಂದು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತಾ ಇದೆ ಅಂತಂದ್ರೆ ಒಂದು ಅಧಿಕಾರಿಗಳಿಗೆ ಆಜ್ಞೆಯನ್ನು ಹೊರಡಿಸ್ತಾ ಇದೆ. ಯಾರ ಒಂದು ವರದಿಯ ಮೂಲಕ ಅಂದರೆ ನಾವು ಈಗಾಗಲೇ ಸಾಮಾನ್ಯ ಪ್ರಜೆಗಳು ಸಲ್ಲಿಸಿರುವಂಥ ಕೋರ್ಟ್ಗಳಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಒಂದು ಕೇಸನ್ನು ಮುಂದಿಟ್ಟುಕೊಂಡು, ರಿಟ್ಟನ್ನು ಮುಂದಿಟ್ಟುಕೊಂಡು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಅವಕಾಶ ಇದೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಯಾವುದು ಅಂದರೆ ಇಲ್ಲಿ
ಪ್ರೊಹಿಬಿಷನ್ ನಿಷೇಧ ಲೇಖ ಅಂತ ಹೇಳಿ ನಾವು ಕರಿತೀವಿ. ಪ್ರೊಹಿಬಿಷನ್ ಅಂದರೆ ನಿಷೇಧ ಲೇಖ. ನಿಷೇಧ ಲೇಖ ಅದರ ಅರ್ಥ ಏನು ಅನ್ನೋದನ್ನು ನೋಡಬೇಕಾದ್ರೆ, ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ಒಂದು ಪ್ರಕರಣವನ್ನು ನಡೆಸುತ್ತಿದ್ದರೆ ಅಂಥ ವಿಚಾರಣೆಯನ್ನು ನಿಲ್ಲಿಸಲು ಈ ರಿಟ್ಟನ್ನು ಹೊರಡಿಸಲಾಗ್ತದೆ. ಇದರರ್ಥ ಕೆಳ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಂತಂದರೆ ಒಂದು ಸುಪ್ರೀಂ ಕೋರ್ಟ್ಗಳಿಗೆ ಮಾತ್ರ ಹೆಚ್ಚಿನ ಅಧಿಕಾರವನ್ನು ನಾವು ನೀಡಿದ್ದೀವಿ. ಅದಕ್ಕಿಂತ ಕೆಳ ನ್ಯಾಯಾಲಯಗಳಿಗೇನಪ್ಪ ಅಂತಂದ್ರೆ ಅಧೀನ ನ್ಯಾಯಾಲಯಗಳಂತ ಕರಿತೀವಿ. ಯಾವುದೇ ಒಂದು ಕಠಿಣ ಕ್ರಮಗಳ ಒಂದು ತೀರ್ಮಾನ ಕೈಗೊಳ್ಳಬೇಕಾದ್ರೂ ಕೂಡ ಸುಪ್ರೀಂ ಕೋರ್ಟಿನ ಒಂದು ಅನುಮತಿಯ ಮೂಲಕನ ಕೈಗೊಳ್ಳಬೇಕಾಗ್ತಾ ಇದೆ. ಇನ್ನು ತನ್ನ ನಿಯಮಗಳ ಚೌಕಟ್ಟನ್ನು ಮೀರಿ ಅಧಿಕಾರ ಚಲಾವಣೆ ಮಾಡಿತ್ತು ಯಾವುದಾದ್ರೂ ನ್ಯಾಯಾಲಯ ಅಂತಂದರೆ ಆ ನ್ಯಾಯಾಲಯದ ವಿರುದ್ಧ ಸಾಮಾನ್ಯ ಪ್ರಜೆಗಳು ಏನು ಮಾಡ್ಬೋದು ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ಗಳಿಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ದಾಖಲಿಸಬಹುದು. ಅಂದರೆ ರಿಟ್ ಆಜ್ಞೆಯನ್ನು ಹೊರಡಿಸಬಹುದು. ಅಂದರೆ ನ್ಯಾಯಾಲಯ ಆವಾಗ ಏನು ಮಾಡ್ತದಪ್ಪ ಅಂತಂದ್ರೆ ಆ ಒಂದು ಮೇಲ್ ನ್ಯಾಯಾಲಯ ಕೆಳ ನ್ಯಾಯಾಲಯ ನಡೆಸ್ತಕ್ಕಂಥ ಕೆಲವು ಕೇಸುಗಳನ್ನು ತನ್ನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಷ್ಟು ಒಂದು ಕಠಿಣ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಬಹುದು. ಇದು ಒಂದು ವ್ಯವಸ್ಥೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ರಿಟ್ಟು ಸರ್ಟಿಯೋರರಿ, ಉತ್ಪ್ರೇಕ್ಷಣಾ ಲೇಖ ಅಂತ ಹೇಳಿ ನಾವು ಕರಿತೀವಿ. ಉತ್ಪ್ರೇಕ್ಷಣಾ ಲೇಖ ಸರ್ಟಿಯೋರರಿ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಏನಪ್ಪ ಅಂತಂದರೆ ಒಂದು ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಅನ್ನುವಂಥ ಒಂದು ಎರಡು ಕೋರ್ಟ್ಗಳು, ಎರಡು ನ್ಯಾಯಾಲಯಗಳು, ಆ ನ್ಯಾಯಾಲಯಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿಚಾರಣೆ ಅಂತ ಹೇಳಿ ನಾವು ಕರಿತೀವಿ. ಇದರರ್ಥ ಕೆಳ ನ್ಯಾಯಾಲಯದಲ್ಲಿ ಮೇಲಿನ ನ್ಯಾಯಾಲಯವು ಇಂಥ ರಿಟ್ಟನ್ನು ಕೊಡುವಂಥದ್ದು. ಅಂದರೆ ಕೆಳಗಿನ ನ್ಯಾಯಾಲಯದಲ್ಲಿ ವಿಚಾರಣೆಗಾಗಿ ಇದ್ದ ಯಾವುದೇ ಪ್ರಕರಣದ ಕಾಗದ ಪತ್ರಗಳನ್ನೆಲ್ಲ ತನ್ನೆಡೆಗೆ ಕಳಿಸಲು ಅಥವಾ ತನ್ನೆಡೆಗೆ ತರಿಸಿಕೊಳ್ಳಲು ಮೇಲ್ ನ್ಯಾಯಾಲಯವು ಆಜ್ಞೆಯನ್ನು ಹೊರಡಿಸುವಂಥದ್ದು. ಇಲ್ಲಿ ನೋಡ್ರಿ, ಈಗ ನಾವು ನ್ಯಾಯಾಲಯಗಳು ಅನ್ನುವಂಥ ಪದ್ಧತಿ ಬಂದಾಗ ಹಂತ ಹಂತವಾಗಿ ನಾವು ಕೇಸ್ಗಳು ಡಿಕ್ಲೇರ್ ಆಗ್ತಾ ಹೋಗ್ತಾ ಇರ್ತಾವೆ. ಯಾವುದೇ ಒಂದು ಸಮಸ್ಯೆ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾವು ಯಾವುದೇ ತಾಲೂಕಾ ಮಟ್ಟದಲ್ಲಿ ಇದ್ವಿ ಅಂದರೆ ಡೈರೆಕ್ಟಾಗಿ ನಾವು ಒಂದು ರಾಜ್ಯ ಮಟ್ಟದ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಹೋಗಲಿ, ಅಥವಾ ಸುಪ್ರೀಂ ಕೋರ್ಟ್ಗಳಿಗೆ ಹೋಗ್ತೀವಿ ಅಂತಂದರೆ ಇಲ್ಲ, ಅವು ಸ್ಟೆಪ್ ವೈಸ್ ನಾವು ಹೋಗಲೇಬೇಕಾಗ್ತಾ ಇದೆ. ಆದರೆ ಇಲ್ಲೇನಪ್ಪ ಅಂತಂದ್ರೆ ನಾವಾಗಿ ಹೋಗಬೇಕಾದ್ರೆ ನಾವು ತಾಲೂಕಾ ಮಟ್ಟದ ಆದ ನಂತರ ಜಿಲ್ಲಾ ಮಟ್ಟದ ನ್ಯಾಯಾಲಯ, ಜಿಲ್ಲಾ ಮಟ್ಟದ ಆದ ನಂತರದಲ್ಲಿ ರಾಜ್ಯ ಮಟ್ಟದ ನ್ಯಾಯಾಲಯ, ರಾಜ್ಯ ಮಟ್ಟದ ಆದ ನಂತರದಲ್ಲಿ ಹೈಕೋರ್ಟ್, ನಂತರದಲ್ಲಿ ಸುಪ್ರೀಂ ಕೋರ್ಟ್ಗಳಿಗೆ ಕೇಸನ್ನು ವರ್ಗಾವಣೆ ಮಾಡಿಕೊಳ್ಬೋದು. ಮನವಿಯ ಮೂಲಕ ಮತ್ತೊಂದು ನ್ಯಾಯಾಲಯಕ್ಕೆ ಒಪ್ಪಿಸಿಕೊಳ್ಬೋದು, ತೀರ್ಪು ಬಂದ ನಂತರದಲ್ಲಿ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ತೀರ್ಪು ಕೊಡುವ ಮುಂಚಿತವಾಗಿ ಕೆಳ ನ್ಯಾಯಾಲಯಗಳಲ್ಲಿ ನಡೀತಕ್ಕಂಥ ಕೆಲವೊಂದು ಕೇಸುಗಳನ್ನು ಮೇಲ್ ನ್ಯಾಯಾಲಯ ಯಾವುದು ಈ ಸಾಮಾನ್ಯ ಪ್ರಜೆಗಳ ರಿಟ್ ಅರ್ಜಿಯನ್ನು ಅಲ್ಲಿ ಕೊಟ್ಟ ನಂತರದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದು ಸರಿ ಅನಿಸಿತ್ತು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಕೆಳ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಕೆಲವೊಂದು ಕೇಸುಗಳನ್ನು, ಆ ಕೇಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾಗದೋಪತ್ರಗಳನ್ನು, ಆ ಡಾಕ್ಯುಮೆಂಟ್ಸ್ಗಳನ್ನು ತನ್ನ ಒಂದು ಕೋರ್ಟ್ಗಳಿಗೆ ತರಿಸಿಕೊಳ್ಳುವಂಥ ಒಂದು ಅವಕಾಶ ಅದಕ್ಕಿದೆ. ಹಾಗಾದರೆ ಅದು ತನಗೆ ಸಾಮಾಜಿಕ ನ್ಯಾಯ ಜಾರಿಗೆ ತರುವಂಥ ರೀತಿಯಲ್ಲಿ ಈ ಒಂದು ಹಕ್ಕುಗಳನ್ನು ಪೂರಕಗೊಳಿಸ್ತಾ ಇದೆ. ಹಾಗಾಗಿ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ತಪ್ಪುಗಳು ನಡೀಬಾರ್ದು ಅನ್ನೋಷ್ಟು ಮಟ್ಟಿಗೆ ಈ ಮೂಲಭೂತ ಹಕ್ಕುಗಳನ್ನು ಈ ಪ್ರಜೆಗಳಿಗೆ ನೀಡಲಾಗಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ಫಿಫ್ತ್ ಒನ್, ಕೋ ವಾರಂಟೋ ಅನ್ನುವುದು ಇದು ಕೂಡ ಒಂದು ರಿಟ್ ಅರ್ಜಿ ಅಂತ ಹೇಳಿ ಕರಿಬೋದು. ಅಧಿಕಾರ ಪ್ರಚ್ಛ ಅಂತ ಹೇಳಿ ನಾವು ಕರಿತೀವಿ. ಅಧಿಕಾರ ಪ್ರಚ್ಛ ಇದರರ್ಥ ಏನ್ರಿ ಅಂತಂದರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ಅಧಿಕಾರ ಸ್ಥಾನವನ್ನು ಹೊಂದಿರುವ ಅವನ ಹಕ್ಕನ್ನು ಪ್ರಶ್ನಿಸುವಂತಹ ಒಂದು ರಿಟ್ಟನ್ನು ಹೊರಡಿಸುವಂಥದ್ದು ಅಂತ ಹೇಳಿ ಕರಿತೀವಿ. ಯಾಕಂತಂದರೆ ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರದ ಮನವಿಯ ಆಧಾರದ ಮೇಲೆ ಮಾತ್ರ ಇಂಥ ರಿಟ್ಟನ್ನು ಹೊರಡಿಸಬೇಕಾಗ್ತದೆ. ಇಲ್ಲೇನಪ್ಪ ಅಧಿಕಾರ ಪ್ರಚ್ಛ ಇದರರ್ಥ ಏನಪ್ಪ ಅಂತಂದರೆ ಒಂದು ಸರ್ಕಾರಿ ಅಧಿಕಾರಿ ಅಥವಾ ಮುಖ್ಯವಾಗಿ ಸರ್ಕಾರಿ ಉದ್ಯೋಗಾವಕಾಶಗಳನ್ನು ಹಿಡಿಯುವಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದೆ. ಹೆಂಗಪ್ಪ ಅಂತಂದ್ರೆ ಈಗ ಸ್ಥಾನಗಳನ್ನು ಒಂದು CET ಎಕ್ಸಾಮ್ಗಳ ಮೂಲಕ ನಾವು ಒಂದು ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ದೀವಲ್ಲ, ಆ ಒಂದು ಸ್ಥಾನಗಳನ್ನು ತನ್ನ ಬದಲಾಗಿ ತಾನೇ ಆಯ್ಕೆಯಾಗುವಂಥ ಸಂದರ್ಭ ಇದ್ದರೂ ಕೂಡ ಅದನ್ನು ಹೊರತುಪಡಿಸಿ ಮತ್ತೊಬ್ಬ ತನ್ನ ಸ್ಥಾನವನ್ನು ಕಸಿಕೊಂಡು ಮತ್ತೊಬ್ಬಲ್ಲಿ ಆಯ್ಕೆಯಾಗಿದ್ದ ಅಂದರೆ ಅನಧಿಕೃತವಾದಂಥ ಒಂದು ಯಾವುದು ಅಂತಂದ್ರೆ ಅಂಕಪಟ್ಟಿಗಳನ್ನು ಹಚ್ಚಿ ಅಥವಾ ಏನೋ ಒಂದು ಅವ್ಯವಹಾರಗಳನ್ನ ಮಾಡಿ ಅವನು ಆ ಸ್ಥಾನಗಳನ್ನ ಪಡೆದುಕೊಂಡಿದ್ದ ಅಂತಂದರೆ ಅವನ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ನೋಡ್ರಿ, ಸರ್ಕಾರ ಒಂದು ವೇಳೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಕ್ರಮವನ್ನು ಕೈಗೊಂಡಿತು ಅಂತಂದರೆ ಇಲ್ಲಿ ತನ್ನದೇ ಆದಂಥ ಸ್ಥಾನ ಇಲ್ದಿದ್ರೂ ಕೂಡ ಬೇರೊಬ್ಬರ ಸ್ಥಾನದಲ್ಲಿ ನಾನೊಂದು ಅಪಾಯಿಂಟ್ಮೆಂಟ್ ಆಗಿದ್ದೆ ಅಂತಂದರೆ ಅದು ಸರ್ಕಾರ ಒಂದು ಕಾನೂನು ಪ್ರಕಾರ ಅಪರಾಧ. ಒಂದು ವೇಳೆ ಆ ಒಂದು ಅಪರಾಧ ಕಣ್ಣಿಗೆ ಬಂತು ಅಥವಾ ಬೆಳಕಿಗೆ ಬಂತು ಅಂತಂದರೆ ಅದರ ವಿರುದ್ಧ ಕ್ರಮ ಕೈಗೊಂಡು ಎಷ್ಟು ದಿನ
ವರ್ಷಗಳವರೆಗೆ ನಾವು ಉದ್ಯೋಗ ಮಾಡಿರ್ತೀವಿ ಅಷ್ಟು ಅಮೌಂಟ್ಗಳನ್ನು ಅಷ್ಟು ಪೇಮೆಂಟನ್ನು ಪ್ಲಸ್ ದಂಡವನ್ನು ಪ್ಲಸ್ ಒಂದು ಕೋರ್ಟ್ ಒಂದು ಶಿಕ್ಷೆಯನ್ನು ಕೂಡ ನಾವು ಅನುಭವಿಸಬೇಕಾದಂಥ ಪ್ರಶ್ನೆ ಬರ್ತದೆ ಅಲ್ಲಿ. ಹಾಗಾಗಿ ಸರ್ಕಾರ ಅಥವಾ ಒಂದು ನ್ಯಾಯಾಲಯ ಅನ್ನೋದು ಈ ರೀತಿಯಾದಂಥ ಒಂದು ಸವಲತ್ತನ್ನು ಕೂಡ ಪ್ರಜೆಗಳಿಗೆ ಕೊಟ್ಟಿದೆ. ನಿನ್ನದೇ ಆದಂಥ ಸ್ಥಾನವನ್ನು ಮತ್ತಾರಾದರೂ ಕಸಿದುಕೊಂಡಿದ್ರು, ಅದು ಸರ್ಕಾರಿ ಅಧಿಕಾರಿ ಸ್ಥಾನವನ್ನು ಕಸಿದುಕೊಂಡಿದ್ರು ಅಂತಂದರೆ ಅವರ ವಿರುದ್ಧನೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಬ್ಬ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಕೋರ್ಟ್ದ ಸಹಾಯವನ್ನು ನಾವು ಪ್ರಜೆಗಳು ಪಡ್ಕೊಳ್ಬೋದು ಅನ್ನೋದು ಈ 5 ಪ್ರಕಾರದ ರಿಟ್ ಅರ್ಜಿಗಳು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾವೆ. ಹಾಗಾಗಿ ಈ ಲಾಸ್ಟ್ ಅನ್ನುವಂಥದ್ದು ಒಂದು ಕೊನೆಯದಾದಂಥ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಅದರ ಹೆಸರೇ ಹೇಳ್ತಾ ಇದೆ, ಸಂವಿಧಾನದಿಂದ ಪರಿಹಾರಗಳನ್ನು ಪಡೆದುಕೊಳ್ಳುವಂಥ ಹಕ್ಕು ಅಂಥೇಳಿ. ಈ ಹಕ್ಕು ನಮಗಿದ್ದಾಗ ಮಾತ್ರ, ಈ 5 ರೀತಿಯ ರಿಟ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ಮಾತ್ರ ಮೇಲಿನ ಒಂದು 5 ಹಕ್ಕುಗಳು ಕೂಡ ಸರಿಯಾಗಿ ಅನುಭವಿಸಲಿಕ್ಕೆ ನಮಗೊಂದು ಸಾಧ್ಯ ಆಗ್ಬೋದು. ಇವಿಷ್ಟೇನು ಅಂತಂದರೆ ಇಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಒಂದು ಪಟ್ಟಿ ಅಂತ ಹೇಳಿ ಕರಿಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.